ಗರ್ಭಾವಸ್ಥೆಯಲ್ಲಿ ಲೈಂಗಿಕ ಕ್ರಿಯೆ ನಡೆಸುವುದು ಸುರಕ್ಷಿತವೇ? ನನ್ನ ಹೆಂಡತಿ 3 ತಿಂಗಳ ಗರ್ಭಿಣಿ. ನಾವು ಸಂಭೋಗಿಸುವುದು ಸರಿಯೇ? ನಮ್ಮ ಕುಟುಂಬ ವೈದ್ಯರನ್ನು ಕೇಳಲು ನನಗೆ ಮುಜುಗರವಾಗುತ್ತದೆ. ನಾವು ಲೈಂಗಿಕ ಸಂಪರ್ಕವನ್ನು ತಪ್ಪಿಸುತ್ತಿದ್ದೇವೆ, ಆದರೆ ನಾನು ಲೈಂಗಿಕತೆಯ ಪ್ರಚೋದನೆಯನ್ನು ಅನುಭವಿಸುತ್ತೇನೆ. ನಾವು ಏನು ಮಾಡುವುದು? ದಂಪತಿಗಳು ತಮ್ಮ ಮೊದಲ ಮಗುವನ್ನು ನಿರೀಕ್ಷಿಸುವ ಸಮಯದಲ್ಲಿ ಕೇಳುವ ಸಾಮಾನ್ಯ ಪ್ರಶ್ನೆಗಳಲ್ಲಿ ಇದು ಒಂದು. ಸರಿಯಾದ ವಿಧಾನ, ಸಮಯ ಮತ್ತು ಆವರ್ತನದ ಬಗ್ಗೆ ಅವರ ಜ್ಞಾನದ ಕೊರತೆಯು ತಪ್ಪು ಕಲ್ಪನೆಗಳಿಗೆ ಕಾರಣವಾಗುತ್ತದೆ ಮತ್ತು ಕೆಲವೊಮ್ಮೆ ಲೈಂಗಿಕತೆಯಿಂದ ಪೂರ್ಣ ವಿರಾಮ ತೆಗೆದುಕೊಳ್ಳುವಂತೆ ಮಾಡುತ್ತದೆ. ಮಹಿಳೆ ತನ್ನ ಮಾನಸಿಕ ಸ್ಥಿತಿ ಮತ್ತು ಭಾವನಾತ್ಮಕ ಅಗತ್ಯಗಳಿಂದಾಗಿ ತನ್ನ ಸಂಗಾತಿಯ ವರ್ತನೆಯ ಬದಲಾವಣೆಗಳನ್ನು ಅರ್ಥಮಾಡಿಕೊಳ್ಳಲು ವಿಫಲವಾಗುವಂತೆ ಮಾಡುತ್ತದೆ. ಇಲ್ಲಿ ಏನನ್ನು ನಿರೀಕ್ಷಿಸಬಹುದು? ಸೆಕ್ಸ್ ಡ್ರೈವ್ನಲ್ಲಿ ವ್ಯತ್ಯಾಸ, ಹಾರ್ಮೋನು ಮತ್ತು ರಾಸಾಯನಿಕ ಬದಲಾವಣೆಗಳು ಮಹಿಳೆಯನ್ನು ಗರ್ಭಧಾರಣೆ ಮತ್ತು ಹೆರಿಗೆಗೆ ಸಿದ್ಧಪಡಿಸುತ್ತವೆ. ಅವಳು ಗರ್ಭಿಣಿಯಾಗಿದ್ದಾಳೆ ಎಂಬ ಅರಿವು ಹೊಸ ಆಕಾಂಕ್ಷೆಗಳನ್ನು ಸೃಷ್ಟಿಸುತ್ತದೆ ಮತ್ತು ಲೈಂಗಿಕ ಸಂಬಂಧಗಳು ಕಡಿಮೆಯಾಗುತ್ತವೆ. ಆದಾಗ್ಯೂ ಪುರುಷನಲ್ಲಿ ಅಂತಹ ಯಾವುದೇ ಜೈವಿಕ ಬದಲಾವಣೆಗಳಿಲ್ಲ. ಪಿತೃತ್ವದ ದೈಹಿಕ ಮತ್ತು ಭಾವನಾತ್ಮಕ ಬೇಡಿಕೆಗಳ ಬಗ್ಗೆ ಅವನು ತನ್ನನ್ನು ತಾನು ಅರಿತುಕೊಳ್ಳಬೇಕು, ಆದರೆ ಸಂಭೋಗದ ಪ್ರಚೋದನೆಯನ್ನು ಅನುಭವಿಸುತ್ತಲೇ ಇರುತ್ತಾನೆ. ಅಂತಹ ಪರಿಸ್ಥಿತಿಯಲ್ಲಿ ಅವನು ತನ್ನ ಗರ್ಭಿಣಿ ಹೆಂಡತಿಯ ಮೇಲೆ ಈ ಏಕಪಕ್ಷೀಯ ಅಗತ್ಯವನ್ನು ಒತ್ತಾಯಿಸದಿರುವುದು ಅತ್ಯಗತ್ಯ. ಗರ್ಭಿಣಿ ಮಹಿಳೆ ಸೆಕ್ಸ್ ಮಾಡುವುದು ಸುರಕ್ಷಿತವೇ? ಮಹಿಳೆಯು ಬಲವಾದ ಲೈಂಗಿಕ ಪ್ರಚೋದನೆಗಳನ್ನು ಹೊಂದಿಲ್ಲದಿದ್ದರೂ ಆಕೆಗೆ ಬೆಚ್ಚಗಿನ ಮತ್ತು ಸೌಮ್ಯವಾದ ದೈಹಿಕ ಸಂಪರ್ಕ ಮತ್ತು ಮುದ್ದಿನ ಅಗತ್ಯವಿರುತ್ತದೆ. ಈ ಪ್ರಕ್ರಿಯೆಯಲ್ಲಿ ಅವಳು ಪ್ರಚೋದಿಸಿದರೆ ಮತ್ತು ಸಿದ್ಧರಿದ್ದರೆ ಅವರು ಸಹ ಸಂಭೋಗವನ್ನು ಹೊಂದಬಹುದು. ಅಂತಹ ಸಂದರ್ಭದಲ್ಲಿ ಯಾವೆಲ್ಲ ಸೆಕ್ಸ್ ಪೊಸಿಷನ್ ಟ್ರೈ ಮಾಡಬಹುದು? ಮಿಷನರಿ ಪುರುಷ ಮೇಲೆ ಸ್ಥಾನವನ್ನು ತಪ್ಪಿಸಿ ವುಮೆನ್ ಆನ್ ಟಾಪ್ ಸ್ಥಾನ ಸಲಹೆ ನೀಡಲಾಗುತ್ತದೆ, ಅಥವಾ ಅವರಿಬ್ಬರೂ ಕುಳಿತುಕೊಳ್ಳುವ ಸ್ಥಾನದಲ್ಲಿರಬಹುದು. ಇದರಿಂದ ಅವಳ ಹೊಟ್ಟೆಯ ಮೇಲೆ ಯಾವುದೇ ಒತ್ತಡವಿಲ್ಲ ಮತ್ತು ಆ ಚಲನೆಯು ಶಾಂತವಾಗಿರುತ್ತದೆ. ಗಮನಿಸಿ, ಮಿಷನರಿ ಪೊಸಿಷನ್ ಸಮಯದಲ್ಲಿ ಪುರುಷನು ಮೇಲಿದ್ದರೆ ಅವನ ತೂಕವು ಮಹಿಳೆಯ ಮೇಲೆ ಬೀಳುತ್ತದೆ ಮತ್ತು ಇದರಿಂದ ಚಲನೆಗಳು ಒರಟಾಗಬಹುದು. ಇದು ಭ್ರೂಣಕ್ಕೆ ಸಮಸ್ಯೆಯನ್ನುಂಟು ಮಾಡುತ್ತದೆ. ಗರ್ಭಧಾರಣೆಯ 6ರಿಂದ 12ನೇ ವಾರದವರೆಗೆ ಸಂಭೋಗವನ್ನು ತಪ್ಪಿಸಬೇಕು, ಏಕೆಂದರೆ ಇದು ಗರ್ಭಪಾತಕ್ಕೆ ಕಾರಣವಾಗಬಹುದು. ಗರ್ಭಧಾರಣೆಯ ಕೊನೆಯ 2 ತಿಂಗಳುಗಳಲ್ಲಿಯೂ ಲೈಂಗಿಕ ಸಂಭೋಗ ತಪ್ಪಿಸುವುದನ್ನು ಶಿಫಾರಸು ಮಾಡಲಾಗಿದೆ. ಈ ಸಮಯದಲ್ಲಿ ಸಂಭೋಗದಲ್ಲಿ ತೊಡಗಿದರೆ ಅಗತ್ಯವಾದ ಆಮ್ನಿಯೋಟಿಕ್ ದ್ರವವು ಸೋರಿಕೆಯಾಗುವ ಅಪಾಯವಿದೆ. ಇದು ತೊಡಕುಗಳಿಗೆ ಕಾರಣವಾಗುತ್ತಾ ಸ್ಪೂನ್ ಪೊಸಿಷನ್ ಸಹ ಶಿಫಾರಸು ಮಾಡಲಾಗಿದೆ. ದಂಪತಿಗಳು ತಮ್ಮ ಬದಿಗಳಲ್ಲಿ ಮಲಗಿದಾಗ ಅವರ ಕಾಲುಗಳು ಮೇಲಕ್ಕೆ ಬಾಗುತ್ತವೆ. ಮಹಿಳೆಯ ಹಿಂದೆ ಪುರುಷರು ಇರುತ್ತಾರೆ. ಇದನ್ನು 2 ಚಮಚಗಳಂತೆ ಇರುವುದರಿಂದ ಇದನ್ನು ಸ್ಪೂನ್ ಪೊಸಿಷನ್ ಎಂದು ಕರೆಯಲಾಗುತ್ತದೆ. ಯಾರೂ ಇನ್ನೊಬ್ಬರ ಮೇಲೆ ಯಾವುದೇ ಭಾರವನ್ನು ಹೇರುವುದಿಲ್ಲವಾದ್ದರಿಂದ ಇದು ತುಂಬಾ ಸೌಮ್ಯ ಪೊಸಿಷನ್ ಆಗಿದೆ ಮತ್ತು ಗರ್ಭಿಣಿ ಮಹಿಳೆಯನ್ನು ಪ್ರೀತಿಸಲು ಇದು ವಿಶೇಷವಾಗಿ ಒಳ್ಳೆಯದು. ಗರ್ಭಧಾರಣೆಯ 4ರಿಂದ 7ನೇ ತಿಂಗಳಲ್ಲಿ ವೈದ್ಯಕೀಯ ಕಾರಣಗಳಿಗಾಗಿ ನಿಮಗೆ ಸಲಹೆ ನೀಡದ ಹೊರತು ಸಂಭೋಗವನ್ನು ಅನುಮತಿಸಲಾಗುತ್ತದೆ. ಓರಲ್ ಮತ್ತು ಇತರ ಬೇರೆ ರೀತಿಯ ಸಂಭೋಗದಂತಹ ಲೈಂಗಿಕ ಕ್ರಿಯೆಗಳನ್ನು ತಪ್ಪಿಸಬೇಕು. ಎಚ್ಚರಿಕೆಯ ಮಾತು: ಗರ್ಭಾವಸ್ಥೆಯಲ್ಲಿ ಮಹಿಳೆ ತನ್ನ ಆಕಾರವನ್ನು ಉಳಿಸಿಕೊಳ್ಳುವುದಿಲ್ಲ. ಪುರುಷನು ಇತರ ಮಹಿಳೆಯರಿಗೆ ಲೈಂಗಿಕವಾಗಿ ಸೆಳೆಯುವ ಸಾಧ್ಯತೆಯಿದೆ. ವಾಸ್ತವವಾಗಿ ಈ ಸಮಯದಲ್ಲಿ ಪುರುಷರು ಹೆಚ್ಚಾಗಿ ವಿವಾಹೇತರ ಸಂಬಂಧಗಳಲ್ಲಿ ತೊಡಗಿಸಿಕೊಳ್ಳಲು ಪ್ರಚೋದಿಸಲ್ಪಡುತ್ತಾರೆ. ಗರ್ಭಾವಸ್ಥೆಯಲ್ಲಿ ಮಹಿಳೆಯ ಅಗತ್ಯಗಳು ಪ್ರಮುಖ ಪರಿವರ್ತನೆಗೆ ಒಳಗಾಗುತ್ತವೆ. ಈ ಬದಲಾವಣೆಯನ್ನು ಪತಿ ಅರ್ಥ ಮಾಡಿಕೊಳ್ಳುವ ಬದಲು ವಿವಾಹದ ಹೊರಗಿನ ಸಂಬಂಧವನ್ನು ಪ್ರವೇಶಿಸಿದರೆ ಅದು ಖಂಡಿತವಾಗಿಯೂ ಸರಿಯಲ್ಲ. ಪುರುಷನು ಗರ್ಭಧಾರಣೆಯೊಂದಿಗೆ ಸಮಾನವಾಗಿ ತೊಡಗಿಸಿಕೊಂಡಿದ್ದರೆ ಇದನ್ನು ನಿಭಾಯಿಸಬಹುದು. ವಾಸ್ತವವಾಗಿ ಈ ಅವಧಿಯಲ್ಲಿ ದಂಪತಿಗಳು ಆಳವಾದ ಬಂಧಗಳನ್ನು ರಚಿಸಬಹುದು. ಸೋನೋಗ್ರಾಫ್ ಸೆಷನ್ಗಳಲ್ಲಿ ಹಾಜರಿರುವುದು, ಮಗುವಿನ ಹೆಸರು, ಅವಳ ಹೊಸ ಬಟ್ಟೆಗಳು ಇತ್ಯಾದಿಗಳನ್ನು ಆರಿಸುವುದರಿಂದ ಪುರುಷರು ತಮ್ಮ ಹೊಸ ಪಾತ್ರದಲ್ಲಿ ಬೆಳೆಯಲು ಸಹಾಯ ಮಾಡಬಹುದು. ಒಂದಿಷ್ಟು ಜನಸಾಮಾನ್ಯರ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಅವುಗಳನ್ನು ತಿಳಿಯೋಣ ಬನ್ನಿ. 1. ಗರ್ಭಾವಸ್ಥೆಯ ಆರಂಭಿಕ ಹಂತದಲ್ಲಿ ಲೈಂಗಿಕತೆ ಸರಿಯೇ ತಪ್ಪೇ? ತಜ್ಞರ ಪ್ರಕಾರ ಗರ್ಭಾವಸ್ಥೆಯ ಅವಧಿಯಲ್ಲಿ ಲೈಂಗಿಕತೆಯು ಸುರಕ್ಷಿತವಾಗಿದೆ ಮತ್ತು ಯಾವುದೇ ಸಮಸ್ಯೆಗಳಿಲ್ಲದಿದ್ದರೆ ನಿಮ್ಮ ಮಗುವಿಗೆ ಸಹ ಯಾವುದೇ ಹಾನಿಯಾಗುವುದಿಲ್ಲ.
ನೀವು ಗರ್ಭಿಣಿಯಾದ ನಂತರದ ಆರಂಭಿಕ ವಾರಗಳನ್ನು ಸಹ ಇದು ಒಳಗೊಂಡಿದೆ. ಲೈಂಗಿಕತೆಯಿಂದ ಬೆಳವಣಿಗೆಯಾಗುತ್ತಿರುವ ಆಮ್ನಿಯೋಟಿಕ್ ದ್ರವ ಚೀಲ ಮತ್ತು ನಿಮ್ಮ ಗರ್ಭಾಶಯದ ಸ್ನಾಯು ಪದರಗಳು ಹಾನಿಗೊಳಗಾಗುವುದಿಲ್ಲ. ಅಲ್ಲದೆ ನಿಮ್ಮ ಗರ್ಭಾವಸ್ಥೆಯು ಮುಂದುವರೆದಂತೆ ಆಘಾತದಿಂದ ನಿಮ್ಮ ಭ್ರೂಣವನ್ನು ರಕ್ಷಿಸುತ್ತದೆ. ನೀವು ಆರಾಮದಾಯಕವಾಗಿರುವವರೆಗೆ, ಚಿತ್ತಸ್ಥಿತಿಯಲ್ಲಿ ಮತ್ತು ಜಟಿಲವಲ್ಲದ ಗರ್ಭಧಾರಣೆಯನ್ನು ಹೊಂದಿರುವವರೆಗೆ ನೀವು ಲೈಂಗಿಕತೆಯನ್ನು ಮುಂದುವರಿಸಬಹುದು ಮತ್ತು ಆರಂಭಿಕ ಗರ್ಭಾವಸ್ಥೆಯಲ್ಲಿಯೂ ಲೈಂಗಿಕತೆಯನ್ನು ಹೊಂದಬಹುದು. 2. ಸಾಮಾನ್ಯ ಸತ್ಯ ಹಾಗೂ ಮಿಥ್ಯಗಳು. ಆರಂಭಿಕ ಗರ್ಭಾವಸ್ಥೆಯಲ್ಲಿ ಲೈಂಗಿಕತೆಯು ಸುರಕ್ಷಿತವಾಗಿದೆಯೇ ಎಂದು ಮಹಿಳೆಯರು ಆಶ್ಚರ್ಯ ಪಡಬಹುದು ಮತ್ತು ಹೆಚ್ಚಿನ ಸಂದರ್ಭಗಳಲ್ಲಿ ಸಂಶೋಧನೆಯು ಹೇಳುತ್ತದೆ. ಗರ್ಭಾವಸ್ಥೆಯಲ್ಲಿ ಸಂಭೋಗದಲ್ಲಿ ತೊಡಗುವ ಬಗ್ಗೆ ಮಹಿಳೆಯರು ಮತ್ತು ಅವರ ಪಾಲುದಾರರು ಹೊಂದಿರುವ ಸಾಮಾನ್ಯ ಕಾಳಜಿಗಳು ಈ ಕೆಳಗಿನಂತಿವೆ. ಲೈಂಗಿಕತೆಯು ಗರ್ಭಪಾತಕ್ಕೆ ಕಾರಣವಾಗಬಹುದು. ಗರ್ಭಾವಸ್ಥೆಯ ಆರಂಭದಲ್ಲಿ ಲೈಂಗಿಕತೆಯು ಗರ್ಭಪಾತಕ್ಕೆ ಪ್ರಚೋದಕವಾಗಿದೆ. ಇದರಿಂದ ಬಹುತೇಕರು ಈ ಸಮಯದಲ್ಲಿ ಲೈಂಗಿಕತೆಯಿಂದ ದೂರವಿರುತ್ತಾರೆ. ಲೈಂಗಿಕತೆಯು ಭ್ರೂಣವನ್ನು ನೋಯಿಸುತ್ತದೆ. ಸಂಭೋಗದ ಸಮಯದಲ್ಲಿ ಗರ್ಭಕಂಠದ ವಿರುದ್ಧ ಶಿಶ್ನದ ಬಲವು ಗರ್ಭಾವಸ್ಥೆಯನ್ನು ನೋಯಿಸುತ್ತದೆ ಎಂಬ ನಂಬಿಕೆ ಇದೆ. ಪರಾಕಾಷ್ಠೆಯು ಗರ್ಭಪಾತದ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ. ಮಹಿಳೆಯ ಪರಾಕಾಷ್ಠೆಯ ಸಮಯದಲ್ಲಿ ಸಂಕೋಚನಗಳು ಗರ್ಭಪಾತದ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ ಎಂಬ ಪುರಾಣವೂ ಇದೆ. 3. ಗರ್ಭಾವಸ್ಥೆಯಲ್ಲಿ ಲೈಂಗಿಕ ಆಸಕ್ತಿ ಕಡಿಮೆ ಆಗಲು ಕಾರಣ. ಗರ್ಭಾವಸ್ಥೆಯ ಆರಂಭಿಕ ಲಕ್ಷಣಗಳು ಬೆಳಗಿನ ಬೇನೆ, ಆಯಾಸ, ಹೆಚ್ಚಿದ ಲೋಳೆಯ ವಿಸರ್ಜನೆ ಮತ್ತು ಮೂತ್ರದ ಆವರ್ತನವು ಮಹಿಳೆಯನ್ನು ಕಡಿಮೆ ಅಪೇಕ್ಷಣೀಯವಾಗಿಸುತ್ತದೆ ಮತ್ತು ಅವಳ ಕಾಮವನ್ನು ಕಡಿಮೆ ಮಾಡುತ್ತದೆ. ಮೊದಲ ತ್ರೈಮಾಸಿಕದಲ್ಲಿ ಹಾರ್ಮೋನುಗಳ ಬದಲಾವಣೆಯು ಮೂಡ್ ಬದಲಾವಣೆಗಳನ್ನು ಉಂಟು ಮಾಡಬಹುದು ಮತ್ತು ಕೆಲವು ಮಹಿಳೆಯರಲ್ಲಿ ಲೈಂಗಿಕ ಬಯಕೆಯ ಮೇಲೆ ಪರಿಣಾಮ ಬೀರಬಹುದು. ಹೆಚ್ಚಿದ ರಕ್ತ ಪರಿಚಲನೆಯಿಂದಾಗಿ ಯೋನಿಯ ಸಾಮಾನ್ಯ ಅನೇಕ ಮಹಿಳೆಯರಿಗೆ ಪ್ರಚೋದನೆ, ಸಂಭೋಗ ಮತ್ತು ಪರಾಕಾಷ್ಠೆಗಳನ್ನು ದೈಹಿಕವಾಗಿ ಅನಾನುಕೂಲಗೊಳಿಸುತ್ತದೆ, ಆದರೆ ಕೆಲವರಿಗೆ ವಿರುದ್ಧವಾಗಿ ಸಂಭವಿಸುತ್ತದೆ. ಹೊಸ ಗರ್ಭಧಾರಣೆಯ ಸಮಯದಲ್ಲಿ ಮಹಿಳೆ ಅಥವಾ ಅವಳ ಪಾಲುದಾರರಲ್ಲಿ ಭಯ ಮತ್ತು ಆತಂಕವು ಸೆಕ್ಸ್ ಡ್ರೈವ್ ಅನ್ನು ತಗ್ಗಿಸಬಹುದು. ಪೋಷಕರಾಗಲು ಮಹಿಳೆ ಅಥವಾ ಆಕೆಯ ಸಂಗಾತಿಯ ಸಿದ್ಧತೆಯ ಬಗ್ಗೆ ತಪ್ಪು ಕಲ್ಪನೆಗಳು ಸಹ ಕಾಮಾಸಕ್ತಿಯನ್ನು ಪರಿಣಾಮ ಬೀರಬಹುದು. ಗರ್ಭಾವಸ್ಥೆಯ ಬಗ್ಗೆ ನಕಾರಾತ್ಮಕ ಪ್ರತಿಕ್ರಿಯೆ ಮತ್ತು ಅವಳ ಸಂಗಾತಿಯಿಂದ ಲೈಂಗಿಕತೆಗೆ ಅಸಹ್ಯಕರ ಪ್ರತಿಕ್ರಿಯೆಯೂ ಒಂದು ಅಂಶವಾಗಿರಬಹುದು. ಹಣಕಾಸು, ಕೆಲಸ ಅಥವಾ ಶಾಲೆಯಂತಹ ಸಾಮಾನ್ಯ ಜೀವನ ಒತ್ತಡಗಳು ಗರ್ಭಧಾರಣೆ ಮತ್ತು ಲೈಂಗಿಕ ಡ್ರೈವ್ಗೆ ಅಡ್ಡಿಯಾಗುವುದರಿಂದ ಹೆಚ್ಚು ಒತ್ತಡವನ್ನು ಉಂಟು ಮಾಡಬಹುದು. ಹೆಚ್ಚುವರಿಯಾಗಿ ಬಂಜೆತನದ ಇತಿಹಾಸ ಅಥವಾ ಗರ್ಭಪಾತ, ಅಪಸ್ಥಾನೀಯ ಗರ್ಭಧಾರಣೆ ಅಥವಾ ಪ್ರಸವಪೂರ್ವ ಹೆರಿಗೆಯಂತಹ ಕಳಪೆ ಗರ್ಭಧಾರಣೆಯ ಫಲಿತಾಂಶದ ಹಿಂದಿನ ಇತಿಹಾಸ ಹೊಂದಿರುವ ಮಹಿಳೆಯರು ತಮ್ಮ ಪ್ರಸ್ತುತ ಗರ್ಭಧಾರಣೆಯ ಬಗ್ಗೆ ಹೆಚ್ಚುವರಿ ಒತ್ತಡ ಮತ್ತು ಆತಂಕವನ್ನು ಹೊಂದಿರಬಹುದು. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.